ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ BMTC ಬಸ್ ಪಾಸ್ನ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೇವಾ ಸಿಂಧು ವೆಬ್ಸೈಟ್ ಪೋರ್ಟಲ್ನ ನನ್ನ ವೆಬ್ಸೈಟ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ನ ಬಸ್ ಪಾಸಿಗೆ ಹಾಕ್ಬೋದು. ಇಲ್ಲಿ ಏನಂತಂದ್ರೆ ನೀವು ಇದು ನಾರ್ಮಲ್ ಸೇವಾ ಸಿಂಧುನಲ್ಲಿ ಹೋಗಿ ಹಾಕ್ಬೋದು. ನಾನು KSRTC ನ ಬಸ್ ಪಾಸ್ ನ ಹೇಗೆ ಅಪ್ಲೈ ಮಾಡೋದಂತ ಆ ವಿಡಿಯೋನ ಹಾಕಿದೀನಿ. ಅದ್ರಲ್ಲಿ ಏನಂತಂದ್ರೆ ನಾನು ಹೇಳ್ದಂಗೆ ಸೇವಾ ಸಿಂಧು ಹೋಮ್ ಪೇಜ್ ನಲ್ಲಿ ಹೋಗಿ ನಾನು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಕ್ಬೋದಾಗಿತ್ತು. ಇದು ನಾರ್ಮಲ್ ಗೂಗಲ್ ಸರ್ಚ್ ಬಾರ್ ಅಲ್ಲಿ ಹೋಗಿ ನೀವು ಸೇವಾ ಸಿಂಧು ಪೋರ್ಟಲ್ ಅನ್ನು ಸರ್ಚ್ ಮಾಡಿ ಇದರಲ್ಲಿ ಹಾಕ್ಬೋದು. ಇಲ್ಲಿ ನೀವು ಸೇವಾ ಸಿಂಧು ಯೂಸರ್ ಫಸ್ಟ್ ಟೈಮ್ ಆಗಿದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಹಾಕೋದ್ ಬರೋದು. ಇಲ್ಲಿ ರಿಜಿಸ್ಟರ್ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತಿದೆ. ಇಲ್ಲಿ ರಿಜಿಸ್ಟರ್ ಹಿಯರ್ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ಎಂಟ್ರಿ ಮಾಡಬೇಕು. ಇಲ್ಲಿ ನಿಮ್ಮ ಕ್ಯಾಪ್ಚಾ ನ ಎಂಟ್ರಿ ಮಾಡಬೇಕು. ಆಮೇಲೆ ಆಧಾರ್ ನಂಬರ್ ಲಿಂಕ್ ಆಗಿರ್ತಕ್ಕಂಥ OTP ನಿಮ್ಮ ಮೊಬೈಲ್ ಬರುತ್ತೆ. ಆಮೇಲೆ ಇಮೇಲ್ ನಂಬರ್ ID ನ ಎಂಟ್ರಿ ಮಾಡಕ್ಕೆ ಹೇಳುತ್ತೆ. ಇಮೇಲ್ ID ಬಂದಿರತಕ್ಕಂಥ OTP ನ ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ ನ ಸೆಟ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ನಾನು ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ರಿಜಿಸ್ಟ್ರೇಷನ್ ಮಾಡೋ ವಿಡಿಯೋ ಡೀಟೇಲ್ ವಿಡಿಯೋನ ನಾನು ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ನೀವು ಕ್ಲಿಕ್ ಮಾಡೋ ಮುಖಾಂತರ ಹಿಂಗ್ ರಿಜಿಸ್ಟ್ರೇಷನ್ ಮಾಡೋದು ಅಂತ ನೋಡ್ಬೋದು. ಇಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಇಲ್ಲಿ ರಿಜಿಸ್ಟ್ರೇಷನ್ ನೀವು ಮಾಡಿದ್ರೆ ಪಾಸ್ವರ್ಡ್ ಮರ್ತಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು, ಗೆಟ್ OTP ಅಂತ ಕೊಡಬೇಕು. ಇಲ್ಲಿ ಒಂದು OTP ಬರುತ್ತೆ. ಆ OTP ನ ಎಂಟ್ರಿ ಮಾಡಿ ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದು. ಇನ್ ಕೇಸ್ ನಿಮ್ಗೆ ಪಾಸ್ವರ್ಡ್ ಇಮೇಲ್ ID ಎರಡೂ ಗೊತ್ತಿದ್ರೆ ಇಲ್ಲಿ ಎಂಟ್ರಿ ಮಾಡೋದು, ಕ್ಯಾಪ್ಚಾನ ಟೈಪ್ ಮಾಡಿ ಸಬ್ಮಿಟ್ ಮಾಡಿ ಲಾಗಿನ್ ಆಗ್ಬೇಕಾಗುತ್ತೆ. ಇಲ್ಲಿ ಸೇವಾ ಸಿಂಧು ಪೇಜ್ಗೆ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸೋಗುತ್ತೆ ನಿಮಗೆ. ಇಲ್ಲಿ ಏನಿಲ್ಲ, ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕೊಡಬೇಕು, ವಿವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ಕೊಟ್ಟಾಗ ನೀವೇನಿಲ್ಲ, ಈ ಸರ್ಚ್ ಅಲ್ಲಿ ಹೋಗಿ ಜಸ್ಟ್ BMTC ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ BMTC ಅಂತ ಸರ್ಚ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ 2025-26 ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ಇಲ್ಲಿ ಡೌನ್ಲೋಡ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್. ಇದನ್ನ ಫಿಲ್ ಅಪ್ ಮಾಡಿಸ್ಬೇಕಾಗತ್ತೆ ನಿಮ್ಮ ಕಾಲೇಜಿಂದ. ಇಲ್ಲಿ ಯಾವ ತರ ಫಾರ್ಮೆಟ್ ಇರುತ್ತೆ ಅಂತ ನೋಡಿ. ಇದರಲ್ಲಿ ಇಲ್ಲಿ ಏನಿಲ್ಲ, ನಿಮ್ಮ ಸ್ಟೂಡೆಂಟ್ ನೇಮ್ ನ, ಸ್ಯಾಟ್ಸ್ ನಂಬರ್ ನ, ಡೇಟ್ ಆಫ್ ಬರ್ತ್, ಜೆಂಡರು, ಕ್ಯಾಟಗರಿ ಯಾವುದು ನಿಮ್ದು, ರೆಸಿಡೆನ್ಷಿಯಲ್ ಅಡ್ರೆಸ್ ಯಾವುದು, ಡೋರ್ ನಂಬರು, ಸ್ಟ್ರೀಟು, ಇಲ್ಲಿ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬೇಕತ್ತೆ, ಸೀಲೈನ್ ಸೈನ್ ಹಾಕ್ಬೇಕತ್ತೆ, ಇನ್ಸ್ಟಿಟ್ಯೂಷನ್ ಯಾವ್ದಿದೆ ನಿಮ್ದು ಅಂತಂದು, ಇಲ್ಲಿ ಡೋರು, ಸ್ಟ್ರೀಟು, ಲೊಕ್ಯಾಲಿಟಿ, ಪಿನ್ ಕೋಡು, ಫಾದರ್ಸ್ ನೇಮು, ಕಾಂಟ್ಯಾಕ್ಟ್ ಟೆಲಿ ನಂಬರು, ಮದರ್ಸ್ ನೇಮು, ಹಾಸ್ಟೆಲ್ ಸ್ಟೇ ಮಾಡ್ತಿದ್ರೆ ಹಾಸ್ಟೆಲ್ ಎಸ್ ಅಂತ ಹಾಕ್ಬೇಕಾಗತ್ತೆ, ನಿಮ್ಮ ಹಾಸ್ಟೆಲ್ ಅಡ್ರೆಸ್ ನ ಬರಿಬೇಕಾಗತ್ತೆ, ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ರೆ ಎಸ್ ಅಂತ ಹಾಕ್ಬೇಕತ್ತೆ, ಇಲ್ಲಾಂದ್ರೆ ನೋ ಅಂತ ಹಾಕ್ಬೇಕತ್ತೆ, ಸಿಗ್ನೇಚರ್ ಆಫ್ ದ ಪೇರೆಂಟ್ ಹಾಕ್ಬೇಕಾಗತ್ತೆ, ಸ್ಟೂಡೆಂಟ್ ಸಿಗ್ನೇಚರ್, ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಯಾವ್ದು ಅಂತಂದು, ಕ್ಲಾಸ್ ಯಾವ್ದು ಅಂತಂದು, ಮತ್ತೆ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ನಂಬರು, ಈ ಸಿಗ್ನೇಚರ್ ಆಫ್ ದ ಹೆಡ್ ಇನ್ಸ್ಟಿಟ್ಯೂಷನ್, ಸೀಲ್ ವಿತ್ ಡೇಟ್ ಹಾಕ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ತುಂಬಿಸೋದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಈ ಫಾರ್ಮೆಟ್ ನ ತುಂಬಿಸಿ ಸೀಲ್ ಸೈನ್ ಹಾಕಿಸಿ ನೀವು ರೆಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡಿದ್ದಾಗ ಇಲ್ಲಿ ಏನಿಲ್ಲ, ಈ ತರ ಬರ್ತಾ ಹೋಗುತ್ತೆ. ನೀವು ಡೌನ್ಲೋಡ್ ಮಾಡಿದಿರಾ, ಅದಕ್ಕೆ ಪ್ರೊಸೀಡ್ ಟು ಅಪ್ಲೈ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಕೊಟ್ಟಾಗ ಈ ತರ ಪೇಜ್ ನಿಮಗೆ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನ ಓದ್ಕೋಬೇಕಾಗತ್ತೆ ನೀವು. ಇಲ್ಲಿ ವಿವ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಇಲ್ಲಿ ಯಾವ್ದು ಇದು ಸ್ಟೂಡೆಂಟ್ ನವರಿಗೂ ಅಷ್ಟೇ ಬಸ್ ಪಾಸ್ ಅಪ್ಲೈ ಮಾಡೋದು. ಇಲ್ಲಿ ಸ್ಯಾಟ್ ಸೈಡ್ ಇದ್ದವರಿಗೆ ಒಂಥರ, ನಾನ್ ಸ್ಯಾಟ್ ಸೈಡ್ ಹೇಳ್ದಂಗೆ ನಾನು ಡಿಗ್ರಿ ಎಲ್ಲ ಬರುತ್ತಲ್ಲ, ನಾನ್ ಸ್ಯಾಟ್ ಸೈಡ್ ಬರ್ತಾ ಹೋಗುತ್ತೆ. ಇಲ್ಲಿ ಮತ್ತೆ ಇಲ್ಲಿ ನಿಮ್ಮ ಸ್ಕೂಲ್ ನ ಕಾಲೇಜ್ ನೇಮ್ ನ ಇಲ್ಲಿ ನೀವು ಸರ್ಚ್ ಮಾಡಿದಾಗ ಬಂದಿಲ್ಲ ಅಂತಂದ್ರೆ ನಿಮ್ಮ ಪ್ರಿನ್ಸಿಪಲ್ಗೆ ಹೋಗಿ, ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡ್ರಿ ಅಂತ ಸ್ಕೂಲ್ ನೇಮ್ ನ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಅವ್ರು ರಿಜಿಸ್ಟರ್ ಮಾಡ್ತಾರೆ. ಅವಾಗ ನಿಮ್ಗೆ ಓಪನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ನಿಮ್ಗೆ ಇಶ್ಯೂ ಆಗ್ಬೇಕಂತಂದ್ರೆ ನೀವು ಬೆಂಗಳೂರು ಒಂದು ಕೇಂದ್ರಕ್ಕೆ ಹೋಗ್ಬೇಕು. ಅಲ್ಲಿ ಹಾಗಾಗಿ ನೀವೇನಂತಂದ್ರೆ ನಿಮ್ಮ ಪ್ರೆಸೆನ್ಸ್ ಬೇಕಾಗುತ್ತೆ. ನಿಮ್ ಫೋಟೋ ತೆಗಿತಾರೆ ಅಲ್ಲಿ ಬೆಂಗಳೂರಿನಲ್ಲಿ, ಅದನ್ನ ಇದು ನಿಮ್ ಪಾಸಿಗೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ನಿಮ್ಮ ಯಾವ್ದಾದ್ರು ಹೆಲ್ಪ್ ಬೇಕಂತಂದ್ರೆ, ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಹೇಗೆ ಪಾಸ್ಪೋರ್ಟ್ ಪಡೆಯೋದು ಅಂತಂದ್ರೆ ಹೆಲ್ಪ್ ಲೈನ್ ನಂಬರ್ಗಳಿದೆ, ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ರಿ, ನೀವು ಬೆಂಗಳೂರು ಒನ್ನಿಗೆ ಹೋಗಿ 30 ರೂಪಾಯಿ ಕೊಡ್ಬೇಕಾಗತ್ತೆ. ಬಸ್ ಪಾಸ್ ಅಪ್ಲೈ ಮಾಡಿದ್ದಿದ್ರೆ ಅಪ್ಲಿಕೇಶನ್ ತಗೊಂಡೋಗಿ ಏನು ಡಾಕ್ಯುಮೆಂಟ್ಸ್ ನ ಏನ್ ಹೇಳಿರ್ತೀನಿ ಅಂತಂದ್ರೆ, ನಿಮ್ಮ ಡಿಕ್ಲರೇಷನ್, ID ನ, ಮತ್ತೆ ಇವನ್ನೆಲ್ಲ ತಗೊಂಡೋಗಿ ಅಲ್ಲಿ ಫೋಟೋ ಹೊಡ್ಸ್ಕೋಬೇಕಾಗತ್ತೆ. ಅಲ್ಲಿ 30 ರೂಪಾಯಿ ಸರ್ವಿಸ್ ಫೀಸ್ ನ ಕೊಡ್ಬೇಕಾಗತ್ತೆ.
ಇಲ್ಲಿ ನೋಡ್ರಿ ಸ್ಟೂಡೆಂಟ್ ವಿಲ್ ಗೋ ಇನ್ ದ ಪರ್ಸನ್ ಆಸ್ ದ ಫೋಟೋಗ್ರಾಫ್ ವಿಲ್ ಬಿ, ನಿಮ್ಮ ಬೆಂಗಳೂರು ಒನ್ ನಲ್ಲಿ ಕೇಂದ್ರಕ್ಕೆ ಹೋದ್ರೆ ನೀವು ಅಲ್ಲಿ ಫೋಟೋ ತೆಗೆದು ಆಮೇಲೆ ಪಾಸ್ ಅನ್ನು ನಿಮ್ಗೆ ಏನಂತಂದ್ರೆ ಬೆಂಗಳೂರು ಅಲ್ಲಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ಫಸ್ಟಿಗೆ ನೀವು ಏನಂತಂದ್ರೆ ಪೌರತ್ವ ಸಿಟಿಸನ್ಶಿಪ್ ಅಂತಿದೆ, ಇಲ್ಲಿ ಇಂಡಿಯನ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ ಆಧಾರ್ ಒ ಟಿ ಪಿ ದೃಢೀಕರಣ ಅಂತ ಇದೆ, ಇಲ್ಲಿ ಆಧಾರ್ ಒ ಟಿ ಪಿ ಅಥೆಂಟಿಕೇಶನ್ ನ ಕೊಡ್ಬೇಕಾಗತ್ತೆ ನೀವು ಫಸ್ಟಿಗೆ. ಇಲ್ಲಿ ಇ ಕೆ ವೈ ಸಿ ಸರ್ವಿಸ್ ಅಂತ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ನೀವು ಫಸ್ಟ್ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕ್ಬೇಕು. ಇಲ್ಲಿ ಆಧಾರ್ ನಂಬರ್ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಬೇಕು. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡದೆ ಒ ಟಿ ಪಿ ಕೊಡಬೇಕು. ನಿಮ್ಮ ಒ ಟಿ ಪಿ ಬರುತ್ತೆ ನಿಮ್ಗೆ ಆಧಾರ್ಗೆ, ಆ ಆಧಾರ್ನ ಒ ಟಿ ಪಿ ನ ಎಂಟ್ರಿ ಮಾಡಿದ್ರೆ ನೀವು ಸಬ್ಮಿಟ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಇ ಕೆ ವೈ ಸಿ ಸರ್ವಿಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಆಧಾರ್ ಅಥೆಂಟಿಕೇಶನ್ ಮಾಡಿದೀರಾ, ಇದನ್ನ ಏನಂತಂದ್ರೆ ಇದನ್ನ ಹೈಡ್ ಮಾಡ್ರಿ. ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡಿದೀನಿ ನಾನು. ಇಲ್ಲಿ ಡೇಟಾ ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತದೆ. ನಿಮ್ಮ ಆಧಾರ್ ಇದು ಇ ಕೆ ವೈ ಸಿ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಡಾಟಾ ಫೆಚ್ ಆಗ್ತಾ ಹೋಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ನೀವು. ಕ್ಲಿಕ್ ಹಿಯರ್ ಟು ಗೆಟ್ ಡಾಟಾ ಅಂತ ಇಲ್ಲಿ ಓಕೆ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಎಲ್ಲಾ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಏನು ಏಜು ಏನಂತಂದು ಇಲ್ಲಿ ನೋಡ್ರಿ ಫಸ್ಟ್ಗೆ ಸ್ಟೂಡೆಂಟ್ ನೇಮ್ ಬಂದಿದೆ ಆಧಾರ್ ಪ್ರಕಾರ, ಸ್ಟೂಡೆಂಟ್ ಫೋಟೋ ಬಂದಿದೆ, ತಂದೆಯ ಹೆಸರು ಏನು ಬಂದಿದೆ, ಅದನ್ನ ಏನು ಇಲ್ಲ ಅಂತಂದ್ರೆ ನೀವೇ ಎಂಟ್ರಿ ಮಾಡ್ಬೇಕಾಗತ್ತೆ. ಕೆಲವೊಂದು ಡೀಟೇಲ್ಸ್ ಬಂದಿರುತ್ತೆ, ಕೆಲವೊಂದು ಡೀಟೇಲ್ಸ್ ಬರ್ದಿರಲ್ಲ. ಇಲ್ಲಿ ವಯಸ್ಸು ಎಷ್ಟು ಅಂತಂದು, ತಾಯಿಯ ಹೆಸರು ಏನು, ಮೊಬೈಲ್ ನಂಬರ್ ಏನು, ಯಾವ ಮೇಲೋ ಫಿಮೇಲ್ ಅಂತ ನಿಮ್ಮ ಆಧಾರ್ ಮುಖಾಂತರ ಎಲ್ಲ ಕ್ಲೀನ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನು, ಇಮೇಲ್ ಐ ಡಿ ಏನು, ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಇದ್ರೆ ಎಂಟ್ರಿ ಮಾಡ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ನಿಮ್ಮ ಯಾವ ಜಾತಿ ಬರ್ತೀರಾ ಅಂತಂದು ಅದನ್ನ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ನೀವು ಇಲ್ಲಿ ಏನಂತಂದ್ರೆ ನೆಕ್ಸ್ಟ್ ಕಮ್ಯುನಿಕೇಶನ್ ಅಡ್ರೆಸ್ ಡೀಟೇಲ್ಸ್ ಅಂತ ಕೇಳ್ತಿದೆ. ಇಲ್ಲಿ ನೀವು ಖಾಯಂ ವಿಳಾಸ ಇದೇನಾ ಅಂತಂದ್ರೆ ಇಲ್ಲಿ ನೀವು ಖಾಯಂ ವಿಳಾಸ ಇದೆ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಟೆಂಪರರಿ ಅಡ್ರೆಸ್ ಇದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ನೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಅಡ್ರೆಸ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಅಡ್ರೆಸ್ ಲೈನ್ ಫಸ್ಟ್ ಯಾವ್ದು ಅಂತಂದು, ನೀವು ಯಾವ ಜಿಲ್ಲೆ, ಬೆಂಗಳೂರು ಅರ್ಬನ್ ಅಲ್ಲಿ ಏನು ಓದಕ್ ಹೋಗಿದ್ದೀರಾ ಅಲ್ಲಿ ಏನಂತಂದು, ಅರ್ಬನ್ ಅವ್ರ ಇದ್ರೆ ಅರ್ಬನ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಫಸ್ಟ್ ಅಡ್ರೆಸ್ ಲೈನು, ಸೆಕೆಂಡ್ ಅಡ್ರೆಸ್ ಲೈನು, ಪಿನ್ ಕೋಡ್ ಎಲ್ಲ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿ ವರ್ಗ ಕೋರ್ಸ್ ಕ್ಯಾಟಗರಿ ಯಾವುದು ಅಂತ ಕೇಳ್ತಿದೆ. ಇಲ್ಲಿ ನೀವು ಪ್ರೈಮರಿ ಸ್ಕೂಲಾ ಹೈಸ್ಕೂಲಾ ಏನ್ ಓದ್ತಿದ್ದೀರಿ ಅಂತಂದು ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಪಿ ಯು ಸಿ ಓದ್ತಿದ್ದೀರಾ ಅಂದ್ರೆ ಪಿ ಯು ಸಿ. ಇಲ್ಲಿ ನೋಡ್ರಿ ಯಾವ ಸ್ಕೂಲು ಅಂತಂದು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಪ್ರೈಮರಿ ಸ್ಕೂಲ್ ಇದ್ರೆ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಇದ್ರೆ ಸಿ ಬಿ ಸಿ, ಐ ಸಿ ಎಸ್ ಇದ್ರೆ ಐ ಸಿ ಸಿ, ಪಿ ಯು ಸಿ ಈವ್ನಿಂಗ್ ಇದ್ರೆ ನೀವು ಯಾವ್ದು ಒಂದು ನಿಮ್ಮ ಯಾವ್ದಿದೆ ನಿಮ್ಮ ಅನುಸಾರನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಂದಣಿ ರಿಜಿಸ್ಟ್ರೇಷನ್ ನಂಬರ್ನ, ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇನ್ಸ್ಟಿಟ್ಯೂಷನ್ ನೇಮ್ ಯಾವ್ದು ಅಂತಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಆ ಕೋರ್ಸ್ ಯಾವ್ದು ಅಂತಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸ್ಕೂಲ್ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಎಲ್ಲಿಂದ ಎಲ್ಲಿವರೆಗೆ ಟ್ರಾವೆಲ್ ಮಾಡ್ತೀರಾ ಅದನ್ನ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ಎಲ್ಲಿಂದ ಎಲ್ಲಿವರೆಗೆ ಮಾರ್ಗ ಯಾವುದು, ಎಲ್ಲಿಂದ ಎಲ್ಲಿ ಯಾವ ಇದರಿಂದ ಹಾದೋಗುತ್ತೆ ನಿಮ್ಮ ಬಸ್ಸು ಅಂತಂದು ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಈ ಎಲ್ಲಿಂದ ಎಲ್ಲಿವರೆಗೆ ವ್ಯಾಲಿಡಿಟಿ, 1 ವರ್ಷ ವ್ಯಾಲಿಡಿಟಿ ಇದೆ ತೋರಿಸ್ತದೆ, ಎಷ್ಟು ಅಮೌಂಟ್ ಪೇ ಮಾಡ್ಬೇಕಂತ ತೋರಿಸುತ್ತೆ. ಇವನ್ನೆಲ್ಲ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡ್ತಾ ತಕ್ಷಣ ಇಲ್ಲೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ. ಇಲ್ಲಿ ನೋಡ್ರಿ ಇಲ್ಲಿ ವಿದ್ಯಾರ್ಥಿ ಬಸ್ ಒಂದು ತಮ್ಮ ಶಿಕ್ಷಣ ಸಂಸ್ಥೆ ಮಾತ್ರ ಪ್ರಯಾಣಿಸಲು ಅವಕಾಶ ನೀಡುತ್ತದೆ. ನೀವು ನಿಮ್ಮ ಸ್ಕೂಲಿಗೆ ಅಷ್ಟೇ ನೀವು ಈ ಬಸ್ ಪಾಸ್ ನ ತಗೊಂಡ್ರೆ ಟ್ರಾವೆಲ್ ಮಾಡ್ಬೋದು. ಇಲ್ಲಿ ನೋಡ್ರಿ ನಾನು ಯಾವುದೇ ತರದ ಕರೆಸ್ಪಾಂಡೆನ್ಸ್ ಕಾಲೇಜಲ್ಲಿ ಓದ್ತಿಲ್ಲ. ಕರೆಸ್ಪಾಂಡೆನ್ಸ್ ಕಾಲೇಜ್ ನಲ್ಲಿ ಓದ್ತಿದ್ರೆ ಈ ಬಸ್ ಪಾಸ್ ಉಪಯೋಗ ಆಗೋದಿಲ್ಲ, ನಿಮ್ಗೆ ವರ್ಕ್ ಆಗೋದಿಲ್ಲ. ಇಲ್ಲಿ ನೋಡ್ರಿ ಎಲ್ಲ ಕರೆಕ್ಟ್ ಆಗಿ ನಾನು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ, ಅದನ್ನೆಲ್ಲ ಓದ್ಕೊಂಡು ಇಲ್ಲಿ ಐ ಅಗ್ರಿ ಅಂತ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ನೆಕ್ಸ್ಟ್ ಏನಂತಂದ್ರೆ ನೀವು ಇಲ್ಲಿ ಕ್ಯಾಪ್ಚಾ ಇದೆ ಅಲ್ಲ, ಈ ಕ್ಯಾಪ್ಚಾನ ಫಿಲ್ ಅಪ್ ಮಾಡಿ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ನಿಮ್ಗೆ ಪ್ರಿವ್ಯೂ ಬರ್ತಾಗುತ್ತೆ. ಆ ಪ್ರಿವ್ಯೂ ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಏನಂತಂದ್ರೆ ಕೆಳಗಡೆ ಅಟ್ಯಾಚ್ ಎನೆಕ್ಸರ್ ಅಂತ ಬರ್ತಾಗುತ್ತೆ. ಅಲ್ಲಿ ಅಟ್ಯಾಚ್ ಎನೆಕ್ಸರ್ ಏನಿಲ್ಲ, ನಿಮ್ಮ ಫೀ ರಿಸಿಪ್ಟ್ ನ ನಾನು ಮೊದಲಿಗೆ ತೋರಿಸಿದಂಗೆ ವಿಡಿಯೋದಲ್ಲಿ ಸ್ಟೂಡೆಂಟ್ ಡಿಕ್ಲರೇಷನ್ ಫಾರ್ಮ್ ನ ನಿಮ್ಮ ಇನ್ಸ್ಟಿಟ್ಯೂಷನ್ ಇಂದ ತಗೊಂಡ್ಬಂದು ಅದು ಸೈನ್ ಮಾಡಿಸಿ ಸೀಲ್ ಮಾಡಿಸಿ ತಗೊಂಡ್ಬಂದು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕತ್ತೆ. ಮತ್ತೆ ಕಮ್ಯುನಿಕೇಶನ್ ಡೀಟೇಲ್ಸ್ ಒಂದು ಅಡ್ರೆಸ್ ಪ್ರೂಫಿಗೆ ಒಂದು ಅಪ್ಲೋಡ್ ಮಾಡ್ಬೇಕತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ ಬಸ್ ಪಾಸಿಗೆ BMTC ಬಸ್ ಪಾಸಿಗೆ ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಸಬ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಏನಂತಂದ್ರೆ ಮತ್ತೆ ನೀವು ಸಬ್ಮಿಟ್ ಮಾಡಿದಾಗ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬಂದಿರುತ್ತೆ. ಇಲ್ಲಿ ಏನಂತಂದ್ರೆ ಮತ್ತೆ ನೀವು ಸರ್ಚ್ ಬಾರ್ ಅಲ್ಲಿ ಹೋಗಿ ವಿವಾಲ್ ಸರ್ವಿಸಸ್ ಅಲ್ಲಿ BMTC ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ನ ಸಬ್ಮಿಟ್ ಮಾಡಿದಾಗ ನೀವು ಅಪಾಯಿಂಟ್ಮೆಂಟ್ ನ ಶೆಡ್ಯೂಲ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ಟು ಶೆಡ್ಯೂಲ್ BMTC
ಬಸ್ ಪಾಸ್ ಅಂತ ಇದೆ. ಇಲ್ಲಿ ಏನಿಲ್ಲ, ನಿಮ್ಮ ಸಕಲ ಅಪಾಯಿಂಟ್ಮೆಂಟ್ ಅಪ್ಲಿಕೇಶನ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಅಪಾಯಿಂಟ್ಮೆಂಟ್ ಡೇಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಯಾವ ಒಂದು ಇದು ಇದೆ ಅಲ್ಲ, ನಿಮ್ಮ ಸೆಂಟರ್ ಹತ್ರ ಇದೆ ಬೆಂಗಳೂರು ಒಂದು ಸೆಂಟರ್ನ, ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದಾಗ ನಿಮ್ಮ ಅಪಾಯಿಂಟ್ಮೆಂಟ್ ಟೈಮ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ನೇಮ್ನ, ಇನ್ಸ್ಟಿಟ್ಯೂಷನ್ ನೇಮ್ನ, ಮೊಬೈಲ್ ನಂಬರ್ನ ಹಾಕಿ ನೀವು ಇಲ್ಲಿ ಕ್ಯಾಪ್ಚಾನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಯಾವ ತಾರೀಕಲ್ಲಿ ಯಾವ ಒಂದು ಬೆಂಗಳೂರು ಒಂದು ಸೆಂಟರ್ಗೆ ಹೋಗಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಅದೇ ದಿನ ಅವರು ವೆರಿಫಿಕೇಶನ್ ಮಾಡಿ ನಿಮಗೆ ಅದೇ ದಿನದಲ್ಲಿ ನಿಮಗೆ ಒಂದು PVC ಬಸ್ ಪಾಸ್ನ ಕೊಡ್ತಾ ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.